ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ಸಾಕ್ಷಿಯಾಗಲಿದೆ. ನಾಳೆ ಬೆಳಗಾಗ್ತಿದ್ದಂತೆ ಮಂದಿರ ಉದ್ಘಾಟನೆಯಾಗಲಿದೆ. ವಿಷಯ ಅಂದ್ರೆ ರಾಮನೂರಿನ ಕಣ ಕಣದಲ್ಲೂ ಕನ್ನಡದ ಕಂಪು ಕಾಣ್ತಿದೆ. ಮಂದಿರ ನಿರ್ಮಾಣದ ಪ್ರತಿ ಹಂತದಲ್ಲೂ ಕನ್ನಡಿಗರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಕರುನಾಡ ಗಣ್ಯರು ಕೂಡ ಸಾಕ್ಷಿಯಾಗ್ತಿದ್ದಾರೆ. ಮಂದಿರಕ್ಕೆ ಕನ್ನಡದ ಮಣ್ಣು, ಅಡಿಪಾಯಕ್ಕೆ ಕರುನಾಡಿನ ಕಲ್ಲು, ಮೂರ್ತಿ ಕೆತ್ತನೆಗೆ ಕನ್ನಡದ ಶಿಲೆ, ಮೂರ್ತಿ ತಯಾರಿಕೆಯು ಕನ್ನಡಿಗನಿಂದ, ಮುಹೂರ್ತ, ಪೂಜೆ, ಲೋಗೋ, ರಾಮ ಮಂದಿರದ ಪ್ರತಿ ಹಂತದಲ್ಲೂ ಕನ್ನಡಿಗರ ಕೊಡುಗೆ ಇದೆ. ಹೀಗಾಗಿ ಮಂದಿರ ಉದ್ಘಾಟನೆಯ ಐತಿಹಾಸಿಕ ಕ್ಷಣಕ್ಕೂ ಕರುನಾಡಿನ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಇದರ ನಡುವೆ ಅಯೋಧ್ಯೆಯಲ್ಲಿ ಖಾಕಿ ಕೋಟೆಯನ್ನೇ ಕಟ್ಟಿದೆ. ಅಯೋಧ್ಯೆಯಲ್ಲಿ 35,000 ಪೊಲೀಸರಿಂದ ಬಿಗಿ ಭದ್ರತೆ, 10,000 ಸಿಸಿ ಕ್ಯಾಮೆರಾ, 24 ಗಂಟೆ ನಿಗಾ. ರಾಷ್ಟ್ರಪತಿ, ಪ್ರಧಾನಿ, ಸಚಿವರು, ಚಿತ್ರತಾರೆಯರು, ಕ್ರಿಕೆಟ್ ಲೋಕದ ದಿಗ್ಗಜರು, ರಾಜಕೀಯ ನಾಯಕರು, ಮಠಮಾನ್ಯಗಳ ಶ್ರೀಗಳು ಸೇರಿದಂತೆ ಇಡೀ ದೇಶದ ಗಣ್ಯಾತಿ ಗಣ್ಯರು ಅಯೋಧ್ಯೆ ನೆಲಕ್ಕೆ ಕಾಲಿಡಲಿದ್ದಾರೆ. ಈಗಾಗಲೇ ಹಲವರು ಅಯೋಧ್ಯೆಯನ್ನ ತಲುಪಿದ್ದಾರೆ. ಶ್ರೀಗಳು ಸೇರಿದಂತೆ ಬರೋಬ್ಬರಿ 7,000 ಗಣ್ಯರು ನಾಳಿನ ಪೂಜೆಗೆ ಸಾಕ್ಷಿಯಾಗಲಿದ್ದಾರೆ. ಹೀಗಾಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದ್ದು 12 ವಿವಿಧ ರಕ್ಷಣಾ ಪಡೆಗಳು ಭದ್ರತೆಯನ್ನ ನೀಡ್ತಾ ಇವೆ. ಬರೋಬ್ಬರಿ 35,000 ಭದ್ರತಾ ಸಿಬ್ಬಂದಿ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದಾರೆ. 18 ವಿವಿಧ ರಕ್ಷಣಾ ಝೋನ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅರೆಸೇನಾ ಪಡೆ, ಆರ್ಎಎಫ್ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಜೊತೆಗೆ 10,000 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದ್ದು 24 ಗಂಟೆ ಇವು ಎಲ್ಲರ ಮೇಲೆ ನಿಗಾ ವಹಿಸಲಿವೆ. ಬಾಹ್ಯಾಕಾಶದಿಂದಲೂ ಕಂಡ ಶ್ರೀರಾಮ ಮಂದಿರ. ಎಲ್ಲರ ಬಾಯಲ್ಲೂ ರಾಮ ಜಪ, ಎಲ್ಲಾ ಊರಿನಲ್ಲೂ ಶ್ರೀರಾಮ ಸ್ಮರಣೆ. ವಿಷಯ ಅಂದ್ರೆ ಇಸ್ರೋ ಕೂಡ ಶ್ರೀರಾಮನ ಜಪ ಮಾಡಿದೆ. ಇಸ್ರೋದ NRSP ಇವತ್ತು ಅಯೋಧ್ಯೆಯ ರಾಮ ಮಂದಿರ ಉಪಗ್ರಹ ಚಿತ್ರವನ್ನ ರಿಲೀಸ್ ಮಾಡಿದೆ. ಇದು 2023ರ ಡಿಸೆಂಬರ್ 16ರಂದು ತೆಗೆದಂತ ಚಿತ್ರವಾಗಿದ್ದು ಆಗಿನ್ನೂ ದೇಗುಲ ನಿರ್ಮಾಣ ಹಂತದಲ್ಲಿತ್ತು. ಇದು ದೇಸಿ ನಿರ್ಮಿತ ಸ್ಯಾಟಲೈಟ್ ನಿಂದ ಬಂದಂತ ಮಂದಿರದ ಮೊದಲ ಚಿತ್ರವಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಕರುನಾಡಿನ ಗಣ್ಯರು ಸಾಕ್ಷಿ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಐತಿಹಾಸಿಕ ಕ್ಷಣಕ್ಕೆ ಕರ್ನಾಟಕದ ಹಲವು ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳು, ಕನಕ ಗುರುಪೀಠದ ನಿರಂಜನಾಪುರಿ ಶ್ರೀಗಳು, ಪಂಚಮಸಾಲಿ ಪೀಠದ ವಚನಾನಂದ ಹಾಗೆ ಮೃತ್ಯುಂಜಯ ಶ್ರೀಗಳು ಸೇರಿದ ಹಾಗೆ ಹಲವು ಸ್ವಾಮೀಜಿಗಳು ಅಯೋಧ್ಯೆಯನ್ನ ತಲುಪಿದ್ದಾರೆ. ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿ ಅಯೋಧ್ಯೆಯನ್ನ ತಲುಪಿದ್ದಾರೆ. ರಾಮನ ನಂಟು ಇಡೀ ಭಾರತ ವರ್ಷದ ಜೊತೆಗೆ ಎಲ್ಲರ ಜೊತೆಗೂ ಇದೆ. ಆದ್ರಿಂದ ಇದೊಂದು ಐತಿಹಾಸಿಕ ಘಟನೆ. ಅದಕ್ಕೆ ಕರ್ನಾಟಕದ್ದು ಬಹಳ ದೊಡ್ಡ ಕೊಡುಗೆ ಆಗಿದೆ. ಜನರಲ್ಲಿ ತುಂಬ ಉತ್ಸಾಹ ಇದೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಉತ್ಸವ ನನಗೆ ತಿಳಿದ ಮಟ್ಟಿಗೆ ಯಾವತ್ತೂ ಆಗೇ ಇಲ್ಲ. ಇನ್ನು ಮಾಜಿ ಪ್ರಧಾನಿ HD ದೇವೇಗೌಡ ಕುಟುಂಬ ಸಮೇತರಾಗಿ ಅಯೋಧ್ಯೆಗೆ ತೆರಳಿದ್ದಾರೆ. ವಿಶೇಷ ವಿಮಾನದಲ್ಲಿ ಪತ್ನಿ ಚೆನ್ನಮ್ಮ, ಪುತ್ರ HD ಕುಮಾರಸ್ವಾಮಿ, ಮೊಮ್ಮಗ ನಿಖಿಲ್ ಜೊತೆ ಪ್ರಯಾಣಿಸಿದ್ದಾರೆ. ನಾಳೆ ಬೆಳಗಾಗ್ತಾ ಇದ್ದ ಹಾಗೆ ಮಂದಿರದಲ್ಲಿ ಅಂತಿಮ ಹಂತದ ಪೂಜೆಗಳು ಆರಂಭ ಆಗಲಿದ್ದು ಮಧ್ಯಾಹ್ನ 12 ಗಂಟೆ 20 ನಿಮಿಷದ ಹೊತ್ತಿಗೆ ಬಾಲರಾಮ ಕಣ್ಣು ತೆರೆಯಲಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.